ಶಾಂತಿಗಳು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇಲ್ಲಿ ಬೇಡ ಬೇಡ ಅಂದ್ರೂ ನಾನು ಎಮಿಸ್ ಕಳಿಸಾರಿಗೆ ಯಾಕೆ ಬೇಡ ಹಾಕಿಲ್ಲ ಅಂದ್ರೆ 3-4 ಜನ ಹೆಣ್ಮಕ್ಳು ಒಬ್ಬ ಹುಡುಗ ವೇದಿಕೆ ಮೇಲೆ ಇದ್ದವರು 3-4 ಜನ ಏನೇನು ಕನಕದಾಸರ ಬಗ್ಗೆ ಮತ್ತು ಅವರ ಶ್ರೇಷ್ಠತೆ ಬಗ್ಗೆ ಏನೇನು ಹೇಳ್ಬೇಕಾಗೈತಿ, ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಏನು ಓದಾಕ್ ಸಿಗ್ತೈತಿ ಅದನ್ನೆಲ್ಲ ಅವ್ರು ಓದ್ಯಾರ, ಅವರೆಲ್ಲ ನಿಮಗೆ ಹೇಳ್ಯಾರ. ಇನ್ನೊಂದ್ ಕಡೆ ಹೇಳಕ್ ಏನಿಲ್ಲ, ಇರ್ಲಿಕ್ಕಂದ್ರೆ ನಾ ಅದನ್ನ ಟೇಪ್ ಮಾಡಿ ರಿವೈಂಡ್ ಮಾಡ್ಬೇಕಾಗ್ತದೆ ಇಷ್ಟ. ಬೇಡ ಏನಿಲ್ಲ. ಈಗ ಹೆಂಗ ಕನಕದಾಸರು ಎಷ್ಟು ಶ್ರೇಷ್ಠ ಭಕ್ತರಾಗಿತ್ತು, ದಾಸರಾಗಿತ್ತು ಅಂತ ಒಬ್ಬ ವ್ಯಕ್ತಿ ಒಬ್ಬ ಗುರುಗಳ ಹೇಳಿದ ಮಾತು ಕೇಳಿ ಅತೀವ ದೇವರಲ್ಲಿ ದೈವದಲ್ಲಿ ಭಕ್ತಿ ನಂಬಿಕೆಯನ್ನು ಇಟ್ಕೊಂಡು ಅವನ ಜೀವನ ಪೂರ್ತಿ ದೇವರನ್ನೇ ನಂಬಿ ತನ್ನ ಇಷ್ಟಗಳನ್ನೆಲ್ಲ ಬಿಟ್ಟು ಅವರು ಬದುಕಿ ತನಗ ಈ ಪ್ರಕೃತಿ ಮತ್ತು ನಿಮ್ಮಂಥವ್ರಿಗೆಲ್ಲ ಸಿಕ್ಕಂಗ ಕಾಟ ಕೊಟ್ಟ ಅವರಿಗೆ ತ್ರಾಸ ಕೊಟ್ಟು ಅವ್ರಿಗೆ ಕಾಡಿ ಕಟ್ಟಿದ್ದಾರೆ. ಅವ ಇನ್ನು ಜೀವನ ಸಾಕಂತೇಳಿ ತನ್ನ ಅನ್ನ ನೀರು ಇದನ್ನೆಲ್ಲ ಬಿಟ್ಟು ತನ್ನ ಜೀವ ಬಿಡ್ತಾನೆ, ಪರಮಾತ್ಮನಲ್ಲಿ ಹೋಗಿ ಕೂಡ್ತಾನೆ. ಆಗೇನಾಗ್ತೈತಿ, ಪರಮಾತ್ಮನ ಒಂದು ಕ್ವಶನ್ ಕೇಳ್ತಾನೆ, ನನ್ನ ಗುರುಗಳು ಹೇಳಿದ್ರು ಮತ್ತು ನೀವು ಹೇಳಿದ್ರಿ, ನಾನು ಎಲ್ಲ ಸುಖಗಳನ್ನ ಬಿಟ್ಟು ನಿಮ್ಮನ್ನೇ ಕುಡ್ಕೊಳಕ್ ಬಂದವನ. ಇಷ್ಟೆಲ್ಲ ಆದ್ರೂ ನೀವು ಯಾವ ಕಷ್ಟದೊಳಗೂ ನಾನು ಎತ್ಕೊಳ್ಳಿಲ್ಲ. ಈಗ ನಾವು ಮಾಡ್ತಿಲ್ಲ, ನಮ್ಮ ಮನ್ಯಾಗ ಕೇಳ್ತೀವಿ, ಅಪ್ಪ ಅವರು ನೀವು ನನಗೆ ಏನು ಮಾಡ್ರಿ, ನಾವೇನು ಕೇಳಿದ್ರು ಕೊಡಿಸ್ಲಿಲ್ಲ, ಮೊಬೈಲ್ ಕೇಳಿದ್ರು ಕೊಡಿಸ್ಲಿಲ್ಲ, ಗಾಡಿ ಕೇಳಿದ್ರು ಕೊಡಿಸ್ಲಿಲ್ಲ. ಹಿಂಗ ಅವ್ನು ಕೇಳ್ತಾನ, ನಾನು ಯಾವ ಕಷ್ಟದೊಳಗೂ ನೀವು ನಾನು ಎತ್ಕೊಳ್ಳಿಲ್ಲಲ್ಲ. ಮತ್ತಿನ್ನ ದೇವರಾದ ಸಾಕ್ಷಿ ತೋರಿಸ್ಬೇಕಾಗ್ತದೆ, ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗಿ ತೋರಿಸ್ತಾನ. ಅವನ ಜೀವನದ ಉದ್ದಕ್ಕೂ ನಾನು ನಡೆದು ಬಂದ ದಾರಿಯನ್ನೆಲ್ಲ ತೋರಿಸ್ತಾನೆ. ಹಿಂಗೈತ್ ನೋಡ್ರು ನಿನ್ನ ಜೀವನದಾಗ ನಾ ಎಲ್ಲಿ ಇಲ್ಲ ಹೇಳೋದು. ಅವನ ಭಕ್ತ ಮತ್ತೆ ಕ್ವಶನ್ ಮಾಡ್ತಾನ, ನೋಡು ನನಗೆ ಎಲ್ಲೆಲ್ಲಿ ಸುಖ ಬಂದೈತಿಲ್ಲ ಅಲ್ಲಿ 4 ಹೆಜ್ಜೆ ಅದಾವ, ನಿನ್ನೂ 2 ನನ್ನೂ 2, ನನಗೆ ಎಲ್ಲೆಲ್ಲಿ ಕಷ್ಟ ಬಂದೈತಿಲ್ಲ ಅಲ್ಲಿ ನಾನು 2 ಅದಾವ. ಆವಾಗ ಹೇಳ್ತಾನೆ ದೇವರು, ಆ ಹೆಜ್ಜೆ ಇನ್ನೂ ಅಲ್ಲ, ನಿನಗೆ ಎಲ್ಲೆಲ್ಲಿ ಕಷ್ಟ ಬಂದೈತಿಲ್ಲ ನಿನ್ನ ನನ್ನ ಭುಜದ ಮೇಲೆ ಕುತ್ಕೊಂಡು ತಿರುಗಾಡಿ ಎಲ್ಲಿ ನಿನಗೆ ಸುಖ ಬಂದೈತಿಲ್ಲ ಅಲ್ಲಿ ನೀನ ಅದನ್ನ ಸ್ವತಂತ್ರವಾಗಿ ಅದನ್ನ ಎಂಜಾಯ್ ಮಾಡೋ ಸಲುವಾಗಿ ನಿನ್ನ ಕೆಳಗಿಳಿಸಿ ಹಿಂಗೆ ಹೇಳಿದ. ಅವನಿಗೆ ಆಗ ಆಗ್ತದೆ ಎಲ್ಲವನ್ನ ಬಿಟ್ಟ ದೇವರಲ್ಲಿ ಅಥವಾ ನಮ್ಮ ವೃತ್ತಿಯಲ್ಲಿ ನಂಬಿಕೆ ಇಟ್ಟ, ನಮ್ಮ ವೃತ್ತಿ ಬಾಧ್ಯತೆ ನಮ್ಮ ನಂಬಿಕೆಗಳನ್ನ ಬೆನ್ನತ್ತಿದಾಗ ದೇವರ ನಮ್ಮ ಜೊತೆ ಸಲಹೆ ಇರ್ತಾನೆ. ಹಾಗಂತ ಅವನ್ನ ನಂಬ್ಕೊಂಡಾನೆ. ಅದನ್ನ ನಿಮ್ಗೆ ಇನ್ನೊಂದು ರೀತಿಯೊಳಗೆ ಹೇಳ್ಬೇಕಂದ್ರೆ, ಈಗ ನೀವೆಲ್ಲರೂ ಯಾವುದಕ್ಕೂ ತಯಾರಿ ಆಗಾಗ್ತೀರಿ, ಒಂದಿಷ್ಟು ನಿಮ್ಮ ಜೀವನ ಸರಿ ಮಾಡ್ಕೊಳಕ್ಕೆ ತಯಾರಿ ಆಗಾಗ್ತೀರಿ. ನಿಮ್ಗೆಲ್ಲರಿಗೂ ಹೆಂಗೈತಂದ್ರೆ ರಿಟರ್ನ್ ಬೇಕಾಗೈತಿ, ಹೌದಲ್ಲ? ನಾವೀಗ ಕಲಿಯಾಕತ್ತೀವಿ, ಸೆಕೆಂಡ್ ಇಯರ್ ಮುಗಿಯಾಕತ್ತೈತಿ ಅಂದ್ರೆ ನಮಗೊಂದು ರಿಟರ್ನ್ ಅದರಿಂದ ಏನೋ ಒಂದು ಉಪಯೋಗ ಬೇಕಾಗೈತಿ. ನಾವು ಕೆಲಸ ಮಾಡಾಕ್ತೀವಿ ಅಂದ್ರೆ ಅದರಿಂದ ಒಂದು ರಿಟರ್ನ್ ಬೇಕಾಗೈತಿ. ಹಿಂಗಾಗಿ ಕಳೆದ ನಾವು ನೋಡಿದಾಗ 70-80 ವರ್ಷದಾಗ ಇಂಥ ಮಹಾನುಭಾವರು ಯಾರು ಹುಟ್ಟಿಲ್ಲ. ಅದಾರು ನಾನಾ ದೇವರಂತೆ ಹಿಡ್ಕೊತ ತಿರ್ಗಾಡವ್ರು ಅದಾರು, ಅಥವಾ ನನ್ನ ದೇವರಂತೆ ನೀವೆಲ್ಲರೂ ಅನ್ರಿ ಅನ್ಕೊಂತ ತಿರ್ಗಾಡವ್ರು ಅದಾರು. ಆದ್ರೆ ಅವ್ರ ಕರ್ಮಕಾಂಡಗಳು ಆಮೇಲೆ ಬರ್ತಾನೆ ಇರ್ತವೆ. ಯಾಕೆ ಹಿಂಗಾಗತ್ತೆ ಅಂದ್ರೆ ನಾವು ಮಾಡೋ ಕೆಲಸಕ್ಕಿಂತ ನಾವು ಬಯಸೋದು ಜಾಸ್ತಿ. ನಾವು ಯಾವುದನ್ನ ಯಾವ ಸತ್ಕಾರ್ಯಗಳನ್ನ ಹೆಂಗ ನಮ್ದು ಅದರಿಂದ ಏನೂ ಬಯಕೆಗಳನ್ನ ಇಟ್ಕೊಳ್ಳಾರ್ದ ಕೆಲಸ ಮಾಡಿದ್ರೆ ಮಾತ್ರ ಫಲ ಸಿಗ್ತದೆ. ಇವರೆಲ್ಲ ಮುಂದೊಂದು ದಿನ ಕನಕದಾಸರಕ್ಕೂ 500-600 ವರ್ಷಗಳ ಕಾಲ ನಮ್ಮನ್ನು ಪೂಜೆ ಮಾಡ್ತಾರೋ ಅನ್ನೋ ಯಾವ ಭಾವನೆಯಿಂದನೂ ಇವ್ರು ಮಾಡಿದವರಲ್ಲ. ಅವ್ರು ಏನು ಸತ್ಕಾರ್ಯಗಳನ್ನ, ಈ ಜಾತ್ರೆ ನಿಂದನೆಗಳನ್ನ ಇಂಥವ್ರೆಲ್ಲಾನು ಹೋಗ್ಲಾಡ್ಸ ನಿಜವಾಗಿಯೂ ಪ್ರಯತ್ನ ಮಾಡಿದವರದಾರು. ಅದಕ್ಕೆ ಇಲ್ಲಿ ತನೂ ಅವ್ರು ನೀಟ್ ಪೂಜೆ ಮಾಡ್ತಿದ್ರು. ಬಹಳಷ್ಟು ಶ್ರೇಷ್ಠರಲ್ಲ, ಅಂಬೇಡ್ಕರ್ ಅವರು ಇರ್ಬೋದು, ಕನಕದಾಸರು ಇರ್ಬೋದು, ವಿಶ್ವೇಶ್ವರಯ್ಯ. ಅವ್ರಿಗೇನು ಯಾರು ಆಸ್ತಿ ಬರೆದು ಕೊಟ್ರು? ವಿಶ್ವೇಶ್ವರಯ್ಯ ನಮ್ಮ ಕಟ್ಟಿದವರು ಅದಾರು.
ಬಹಳಷ್ಟು ಜನ ಅರಸರದಾರು, ಅವರೆಲ್ಲ ಅವರ ಜನಕ್ಕಾಗಿ ಮಾಡಿದವರದಾರು. ಈಗಿನವ್ರು ಹಂಗಿಲ್ಲ. ಈಗ ನಾ ಏನಾರ ಮಾಡ್ಬೇಕಾಗೈತೆ ಅಂದ್ರೆ ನನಗೊಂದು ಬೈಕೆ ಐತಿ, ಇವನ್ನ ನಿಮ್ನೆಲ್ಲರನ್ನು ಕರ್ಕೊಂಡು ಒಗ್ಗೂಡಿಸಿ ಒಂದು ವಿಷಯಕ್ಕೆ ನಾವು ನಿಂದಿರ್ತೀವಿ ಅಂದ್ರೆ ನಂದೇನು ಬೈಕೆ ಐತಿ, ನನ್ನ ಪ್ರಚಾರ ಆಗಲಿ, ನಾನು ಮುಂದೊಂದು ದಿವಸ ದೊಡ್ಡ ಅವಕಾಶ ಸಿಗಲಿ, ಇಂಥವೆಲ್ಲ ಬೈಕೆಗಳು ಇಟ್ಕೊಂಡು ಈಗಿನ ಇದ್ರೊಳಗೆ ಕೆಲಸ ಮಾಡಾಕ್ತೀವಿ. ಈಗ ನೀವೆಲ್ಲರೂ ಪರ್ಸಂಟೇಜ್ ಮಾಡ್ರಪ್ಪ, ಪಿ ಯು ಸಿ ಒಳಗೆ 90 ಮಾಡ್ರಿ, ಓದ್ರಿ ಅಂದ್ರೆ ನಿಮ್ಮ ಕಂಡೀಷನ್ 90 ಮಾಡ್ರಿ ಏನು ಕೊಡಿಸ್ತೀವಿ? ಐಫೋನ್ ಕೊಡಿಸ್ತೀವಿ, ಏನು ಬೈಕ್ ಕೊಡಿಸ್ತೀವಿ, ಹೆಣ್ಮಕ್ಳು ನಂಗೆ ಏನು ಬಂಗಾರ ಕೊಡಿಸ್ತೀವಿ. ಅವ್ರಿಗೆ ಅದೊಂದು ಆಸೆ, ಯಾಕಂದ್ರೆ ಅವ್ರು ಓದೋದು ಯಾವ ಪರ್ಮನೆಂಟ್ ಇರೋದಿಲ್ಲ, ಅವ್ರು ಬೈಕ್ ಕೊಡ ಇಂಥವು ಯಾವ ಪರ್ಮನೆಂಟ್ ಇರೋದಿಲ್ಲ. ತಂದೆ ತಾಯಿಯ ಕೆಲಸ ನಿಜವಾದ ಶಿಕ್ಷಣವನ್ನ ಕೊಡಿಸುವಂತ ಕೆಲಸ ಐತಿ, ಅವ್ರು ಅದನ್ನ ಮಾಡ್ತಾರೆ. ಅವ್ರ ಪ್ರಯತ್ನ ಯಾವತ್ತೂ ಮಕ್ಕಳ ಸ್ವಾವಲಂಬಿಯಾಗಿ ಅವ್ರ ಜೀವನ ಕಳೆಯಲತ್ತೇಳಿ ಅವ್ರ ಪ್ರಯತ್ನ ಇರ್ತೈತಿ. ಆದ್ರೆ ನೀವು ಹಂಗೆ ಮಾಡೋದಿಲ್ಲ, ಗೇಟ್ನಾಗ ಕಾಡೋದು, ಬಟ್ಟೆ ಅಂಗಡಿ ತೆಗೆದಿರೋದು ನಿಮ್ಮ ಪ್ರಯತ್ನ ಇದೆ. ಹೀಗಾಗಿ ನಿಮ್ಮ ಜೀವನ ತತ್ವಗಳನ್ನ ಚಲೋ ದಾಸ ಶ್ರೇಷ್ಠರಾಗಿರ್ಬೋದು, ಚಲೋ ವ್ಯಕ್ತಿಗಳು ಹಿಂದೆ ಆಗಿ ಹೋಗ್ಯಾರಲ್ಲ ಅಂಥವ್ರ ತತ್ವಗಳನ್ನ ಆಧರಿಸಿ ಅವ್ರ ಪಾಲನೆ ಮಾಡಿ ಮುಂದೊಂದು ದಿನ ನಾ ಅನ್ನೋದು ಬಿಟ್ರೆ ನೀವು ಸ್ವರ್ಗಕ್ಕೆ ಹೋಗ್ಬೋದು. ಈಗ ಹೇಳಿರಲ್ಲ, ನಾ ಅನ್ನೋದು ಬಿಟ್ರೆ ನಾನು ಸ್ವರ್ಗಕ್ಕೆ ಹೋಗ್ಬೋದು, ಹಂಗ ನಾ ಅನ್ನೋದು ಬಿಟ್ರೆ ನೀವು ಹೋಗ್ಬೋದು. ಮಾಡುವಂಥ ಕೆಲಸದೊಳಗ ನಿಯಂತಿರಲಿ, ಮಾಡುವಂಥ ಟೈಮ್ನಾಗ ಏನು ಕೆಲಸ ಮಾಡ್ಬೇಕಾಗಿತ್ತು ಅವ್ರು ಮಾಡ್ರಿ ಹೇಳಿ.